ಅತ್ತೆ ಅತ್ತೆ ಏನಿ ಭಾರಿ ಖುಷಿಯಾಗಿದ್ಯಾ? ಕೆಲ್ಸದಲ್ಲಿ ಏನಾದ್ರೂ ಬಡ್ತಿ ಸಿಗ್ತೇನೆ? ಅಯ್ಯೋ ಹಿರಿಯತ್ತೆ, ಒಂದು ಮೂಡ್ ಹೇಗಿದೆ? ಹೊರತ ನಾನೇನು ಹೇಳ್ಬೇಕು? ಹೋಗ್ತೀನಿ ನೋಡು. ವಿಷಯ ಏನಂತ ಮೊದಲು ನನ್ನ ಹತ್ರ ಹೇಳೆ. ಮಾವನ ಹತ್ರ ಮೀನ ಏನೋ ಹೇಳ್ಬೇಕಂತ ಹೇಳಿ. ಅಯ್ಯೋ ನಾನು ಹೇಳಲ್ಲಪ್ಪ. ಹೇಳಿಯತ್ತೆ ಸುಮ್ಮನೆ ಕೇಶವ, ರೀ, ಅದು ನಮ್ಮ ಮೀನಾ ನಿಮ್ಮ ಹತ್ರ ಏನೋ ಹೇಳ್ಬೇಕಂತೆ. ಅದು ನನ್ ಜೊತೆ ಕೆಲಸ ಮಾಡೋರೊಬ್ರು ಸುರೇಖಾ ಆಂಟಿ ಅಂತ ಇದಾರೆ. ಮಗಳಿಗೆ ಹುಡುಗ ನೋಡ್ತಿದಾರಂತೆ. ನಾನು ಬಾವನ್ ಬಗ್ಗೆ ಹೇಳ್ದೆ. ಈಗಷ್ಟೇ ಮನೆಗ್ ಬರ್ಬೇಕಾದ್ರೆ ಕಾಲ್ ಮಾಡಿದ್ರು. ಅವರು ನಾಳೆನೆ ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಓಕೆ ಆದ್ರೆ ಎಂಗೇಜ್ ಮಾಡೋಣ ಅಂತ ಹೇಳಿದ್ದಾರೆ. ಹೌದೇನೆ? ಮೀನಾ, ಮನೆ ಬಗ್ಗೆ ಎಲ್ಲ ಹೇಳಿದ್ಯಾ? ಅಂದ್ರೆ ನಿನ್ ಮದ್ವೆ ಬಗ್ಗೆ, ವಲ್ಲಭನ್ ಮದ್ವೆ ಬಗ್ಗೆ? ಅತ್ತೆ, ಎಲ್ಲ ಕ್ಲಿಯರ್ ಆಗಿ ಹೇಳಿದೀನಿ. ಅವ್ರು ಆದ್ರೆ ಒಂದ್ಸಲ ನಮ್ ಬಾವನ್ ನೋಡಿ ಅಂತಾನು ಹೇಳ್ದೆ. ಅದಕ್ಕೆ ಅವ್ರು ಓಕೆ ಅಂತ ಹೇಳಿದ್ದಾರೆ. ಹುಡುಗಿನೂ ತುಂಬಾ ಚೆನ್ನಾಗಿದ್ದಾಳೆ. ಹೌದು, ಅದಕ್ಕೆ ನೀವು ಬಾವ ಒಪ್ಕೊಂಡ್ರೆ ನಾಳೆನೆ ಹೆಣ್ಣು ನೋಡಕ್ ಹೋಗಣ್ವಾ? ಹೆಣ್ಣು ನೋಡಕ್ ಹೋಗಣ್ವಾ? ನನ್ ಯಾಕೋ ಈ ಸಂಬಂಧ ತುಂಬಾ ಒಳ್ಳೆ ಸಂಬಂಧ ಅನ್ನಿಸ್ತಾ ಇದೆ ರೀ. ಸಂಬಂಧ ಯಾರಿಂದ ಬಂತು ಅನ್ನೋದು ಮುಖ್ಯ ಅಲ್ಲ. ಆ ಸಂಬಂಧ ಒಳ್ಳೇದಾ ಕೆಟ್ಟದ, ನಮ್ಮನೆಗೆ ಆ ಸಂಬಂಧ ಆಗತ್ತಾ ಅನ್ನೋದು ನೋಡೋದು ಮುಖ್ಯ. ಹೋಗೋಣ ರೀ, ಹೋಗಿ ಹೆಣ್ಣು ನೋಡ್ಕೊಂಡು ಏನಂತೀರಾ? ಒಪ್ಕೊಳ್ರಿ. ಬೇಡ ಮೇಡಮ್, ಎಲ್ರೂ ಹೋಗೋದು, ಅವ್ರ ಸಂಬಂಧ ಬೇಡ ಅನ್ನೋದು, ನಾವೆಲ್ಲ ನೊಂದ್ಕೊಂಡು ವಾಪಸ್ ಇವೆಲ್ಲ ಬೇಡವೇ ಬೇಡಮ್ಮ. ಹಾಗೇನು ಆಗಲ್ಲ ಬಾವ. ನಮ್ಮ ಮನೆ ಬಗ್ಗೆ ಎಲ್ಲಾ ವಿಷಯನೂ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ನೀವು ಹುಡುಗಿ ಒಪ್ಕೊಂಡ್ರೆ ಈ ಮದ್ವೆ ನಿಜವಾಗ್ಲೂ ಆಗೇ ಆಗುತ್ತೆ. ಪ್ಲೀಸ್ ಹೆಣ್ಣು ನೋಡಕ್ ಒಪ್ಕೊಳ್ಳಿ ಬಾವ. ನಂಗೆ ಯಾಕೋ ಬೇಡ ಅಂತಾನೆ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ನಿನಗೆ ಕಡೆ ಸಂಬಂಧ ನೋಡಿದ್ವಿ, ಯಾವುದು ಕೂಡು ಬಂದಿಲ್ಲ. ಬರೋಣ. ನಂಗೇನೋ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತಾ ಇದೆ. ನಾಳೆನೇ ಹೋಗಿ ಬರೋಣ. ಎಲ್ರೂ ತಯಾರಿ. ಸರಿಯಪ್ಪ. ಥ್ಯಾಂಕ್ಸ್ ಮಾವ. ಏನಿದು ಅಪರೂಪಕ್ಕೆ ಹೆಂಡತಿ ನೆನಪಾಗಿರೋ ಹಾಗೆ? ಹಂಗೇನಿಲ್ಲ, ಮರ್ತ್ರೆ ತಾನೇ ನೆನಪಾಗೋದು. ಅಬ್ಬಬ್ಬ, ಡೈಲಾಗ್ ನೋಡು. ಥ್ಯಾಂಕ್ಸ್ ಮೀನಾ. ಯಾಕೋ ಈ ಮನೆ ಸೇರಿ ಎಲ್ರಿಗೂ ಅಡ್ಜಸ್ಟ್ ಆಗ್ತೀಯಾ? ಹೊಂದ್ಕೊಂಡ್ಬಿಟ್ಟಿದ್ಯಾ? ಎಲ್ರು ಖುಷಿ ಅನ್ಕೊಂಡಿದ್ಯಾ? ಎಲ್ರು ಕಷ್ಟಕ್ಕೂ ಮಿಡಿದ್ಯಾ? ಈಗ ನೋಡು, ಹೆಣ್ಣು ನೋಡಿದ್ಯಾ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು ಕೇಶವ, ನನ್ನಿಂದಾಗಿ ಮಾಧವ ಭಾವಂಗೆ ಹುಡುಗಿನೇ ಅಂತ ಗಿಲ್ಟ್ ಇತ್ತು. ಅದ್ರ ಜೊತೆಗೆ ಅವ್ರಿಗೊಬ್ರು ಕಂಪ್ಯಾನಿಯನ್ ಬೇಕಲ್ವಾ? ಹೌದು ಮೀನಾ, ಮಾಧವಣ್ಣನ ಒಂಟಿಯಾಗಿ ನನಗೆ ಕಷ್ಟ ಕಣೆ. ಹಾಗೆ ನಮ್ಮ ಮಾವನ್ ತಲೆ ಬಿಸಿನೂ ಹಗುರ ಆಗತ್ತೆ. ಮೀನಮ್ಮ, ಇದು ಒಳ್ಳೆ ಸಂಬಂಧ ತಾನೆ? ಹೌದು ಕೇಶವ, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಅವ್ರು ತುಂಬಾ ಒಳ್ಳೆ ಜನ. ಈ ಸಂಬಂಧ ಆಗತ್ತೆ, ನೋಡ್ತಾ ಇರು. ಅಬ್ಬಾ, ನೀನ್ ಇಷ್ಟ ಹೇಳ್ತಿದ್ಯಾ, ಗ್ಯಾರಂಟಿ ಕೊಡ್ತಿದ್ಯಾ ಅಂದ್ರೆ ನಂಬಿಕೆ ಬಂತು. ಈ ಸಲ ಮಾಧವಣ್ಣನ ಮದುವೆ ಅಂತೂ ಗ್ಯಾರಂಟಿ. ನಿಮ್ ಅಣ್ಣನ ಮದ್ವೆಗೆ ಈ ಹೆಂಡತಿ ಪ್ಯೂರ್ ಕಾಂಚೀವರಂ ಸೀರೆ ಕೊಡ್ಸಕ್ ರೆಡಿ ಇರ್ಬೇಕು ನೀನು. ಅಷ್ಟೇ ತಾನೆ? ನಾನಂತೂ ನಿನಗೇನು ಕೊಡ್ಸಿಲ್ಲ, ಗ್ಯಾರಂಟಿ ಕೊಡ್ತೀನಿ. ಹೌದಾ? ಹ್ಞೂ, ಮತ್ತೆ ಬೇಕು ಅಂದ್ರೆ ಈಗ ನಿಂಗೆ ನಿನ್ ಹಣೆ ಮೇಲೆ, ನಿನ್ ಕೆನ್ನೆ ಮೇಲೆ
ನಿನ್ ತುಟಿ ಮೇಲೆ ಹೋಗೋ. ಹೋಗೋಣ. ನಿಜವಾಗ್ಲೂ ಹೋಗ್ಲಾ ನಾನು? ಹೋಗೋದು. ಒಂದ್ ಪೆನಾಯಿಲ್ ಕೊಡಿ. ಅಯ್ಯೋ ಸ್ವೀಟ್ ತಿನ್ನೋ ಟೈಮಲ್ಲಿ ಪೆನಾಲ್ ಕೇಳ್ತಿರೋ, ಪೆನಾಲ್ ಆಮೇಲೆ ಮೊದಲು ಸ್ವೀಟ್ ತಗೊಳ್ಳಿ. ಹಾ ಓಕೆ. ಸುಂದ್ರಣ್ಣ ಒಂದ್ ಪ್ಯಾಕೆಟ್ ಮಂಡಕ್ಕಿ ಕೊಡೋಣ. ಮಂಡಕ್ಕಿನ ಮಂಡಕ್ಕಿ ತಗೊಂತೆ, ಮೊದಲು ಸ್ವೀಟ್ ತಗೊಳ್ಳಿ. ಇರಿ ತಿನ್ನಿಸ್ತೀನಿ. ಮಾಡಿ ತಗೊಳ್ಳಿ. ಸರಿ ಆಯ್ತು. ಏನು ಸುಂದ್ರ ಇಷ್ಟು ಖುಷಿಯಾಗಿದ್ಯಾ? ಅಯ್ಯೋ ನೀವು ಡಬಲ್ ಸ್ವೀಟ್ ತಗೊಳ್ಳಿ, ಡಬಲ್ ತಿನ್ನಿ ಮದೇನ. ನನ್ನ ಮದುವೆ ಫಿಕ್ಸ್ ಆಯ್ತಾ? ನನ್ಗೆ ವಿಷಯ ಹೇಳಲೇ ಇಲ್ವಲ್ಲ. ನನಗ್ ಫಿಕ್ಸ್ ಆಗಿಲ್ಲ ಅನ್ನೋದಣ, ಇನ್ನೇನ್ ನಮ್ಮ ಮಾಧವಂಗ ಆಗ್ಬಿಡುತ್ತಲ್ಲ. ಮಾಧವನ್ ಮದುವೆ ಫಿಕ್ಸ್ ಆಗಿ ವಾಲ್ವ್ ಸೌಂಡ್ ಬರ್ತಿದ್ದಂಗೆ ಎಲ್ಲ ರೂಟ್ ಕ್ಲಿಯರ್. ಅಷ್ಟೇ ಸಂಭ್ರಮನ ನನ್ನ ಆಚಾರ ಬಿಡಿಸ್ತಾನೆ. ಅಳಕಾನಂದ ಹನುಮಂತಣ್ಣ ಕೈಂಡ್ ಫಾರ್ವರ್ಡ್ ಇನ್ಫಾರ್ಮೇಶನ್ ಈ ಸ್ವೀಟ್ ಹಂಚ ಕೇಳುತ್ತೆ ನಮ್ ಭಾವ. ನಂದನ ಅಲ್ಲ ನನ್ ಭಾವ. ನಂದ ಮಾಧವನಿಗೆ ಮದುವೆ ಗೊತ್ತಾಯ್ತಾ? ಇಲ್ಲ ಹನುಮಂತಣ್ಣ, ಈಗ ನೋಡಕ್ ಏನೋ ಇದು ಹುಡುಗಿ ನೋಡಕ್ಕೂ ಮುಂಚೆ ಎಲ್ರಿಗೂ ಸಿಹಿ ಹಂಚಿ ಅಂತೆ. ಹೌದು ಹನುಮಂತಣ್ಣ, ಎಲ್ಲೇ ಹೋದ್ರು ಮಾಧವನ್ಗೆ ಸಿಗ್ತಾ ಇರ್ಲಿಲ್ಲ ಅಂತ ನನಗೆ ಭಯ ಆಗಿತ್ತು. ಯಾರು ಕೇಳಿದ್ರು ತಮ್ಮಂದ್ರಿಗೆ ಮೊದಲು ಮದುವೆ ಮಾಡಿದ್ದೀರಾ, ಅಣ್ಣಂಗೆ ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ತಾ ಇದ್ರು. ಆದ್ರೆ ಈ ಹುಡುಗಿ ಮನೆಯವರು ಮನೆ ವಿಷಯ ಎಲ್ಲ ತಿಳ್ಕೊಂಡು ನಮ್ಗೇನು ತೊಂದರೆ ಇಲ್ಲ, ಹುಡುಗಿ ನೋಡಕ್ ಬನ್ನಿ ಅಂತ ಹೇಳಿದ್ದಾರೆ. ಹನುಮಂತಣ್ಣ, ಯಾಕೋ ಈ ಸಂಬಂಧ ಆಗತ್ತೆ ಅಂತ ನಂಗೆ ಬಲವಾಗ್ತಾ ಇದೆ. ಹೆಗಲ ಮೇಲಿದ್ದ ದೊಡ್ಡ ಭಾರ ಇಳದಂಗಾಗಿದೆ. ಅದಕ್ಕೆ ಸಂತೋಷನ ಈ ತರ ಹಂಚ್ಕೋತಾ ಇದ್ದೀನಿ. ತಪ್ಪಾ? ಖಂಡಿತ ತಪ್ಪಿಲ್ಲ. ಈ ಸಂಬಂಧ ಬೇಗ ಕೂಡಿ ಬರ್ಲಿ, ಬೇಗ ನಮಗ್ ಮದುವೆ ಊಟ ಹಾಕ್ಸ. ಹನುಮಂತಣ್ಣ ಆದಷ್ಟು ಬೇಗ ನಮ್ ಭಾವ ಮಗಂದು ಭಾವ ಮೈದಂದು ಇಬ್ಬರದು ಮದುವೆ ಊಟ ಹಾಕಿಸ್ತಾರೆ ಬಿಡಿ ಹನುಮಂತಣ್ಣ. ಇದು ನಮ್ಮ ಮಂಜಯ್ಯನ ಕಡೆಯಿಂದ ಬಂದ ಸಂಬಂಧನಾ? ಇಲ್ಲ, ಅದು ನಮ್ಮನೆ. ಅದು ಅವಳ ಕಡೆಯಿಂದ ಬಂದಿದ್ದು ಹನುಮಂತಣ್ಣ. ಅವಳು ಅಂದ್ರೆ ಗಿರಿಜನ್ ಕಡೆಯಿಂದನಾ? ಅಲ್ಲ. ಓ, ಧನ್ಯನ್ ಕಡೆದಾ? ಅಲ್ಲ ಹನುಮಂತಣ್ಣ. ಮತ್ಯಾರನಂದ? ರಕ್ಷಾ ಇನ್ನು ಚಿಕ್ಕವಳು, ಸಂಬಂಧ ಕುದುರಿಸೋಷ್ಟು ಬೆಳೆದ್ಬಿಟ್ಲ. ಅಯ್ಯೋ ಹನುಮಂತಣ್ಣ, ನೀವ್ ಯಾವಾಗ್ಲೂ ಮೇನ್ ಪ್ಲೇಯರ್ಲಿ ಮರಿತೀರಲ್ಲ. ಈ ಸಂಬಂಧ ತಂದಿದ್ದು ನಮ್ ಭಾವ ಮೀನಮ್ಮ. ಶುದ್ಧ ಸಲಹೆ ಅಂತ. ಅಳ್ಬೇಡ ಅಮ್ಮು. ಮೋಸ ಹೋದೆ ಕಾವ್ಯ, ಎಂತ ದಡ್ಡಿ ನಾನು. ಆ ಸಿದ್ದು ಹೇಳಿದ್ನೆಲ್ಲ ಬ್ಲೈಂಡ್ ಆಗಿ ನಂಬ್ದೆ. ಅಮ್ಮ ಹಾಸ್ಪಿಟಲ್ ಇದ್ದಾರೆ, ಹುಷಾರಿಲ್ಲ ಅಂತ ಹೇಳಿದಕ್ಕೆ ಆಮೇಲೆ ಅಮ್ಮ ಸತ್ತು ಹೋದ್ರು ಅಂತ ಹೇಳ್ದ, ಅದನ್ನು ನಂಬೆ. ಈಗ ಮಾಡಿ ನನ್ನ ಒಡವೆಗಳನ್ನೆಲ್ಲ ಕತ್ಕೊಂಡು ಓಡೋಗಿದ್ದಾನೆ ನೋಡೆ. ಸಮಾಧಾನ ಮಾಡಿ ಅಮ್ಮು, ಫ್ರಾಡ್ ಅಂತ ಇವಾಗಾದ್ರೂ ಗೊತ್ತಾಯ್ತಲ್ಲ. ಇನ್ನೇನಾದ್ರೂ ಅವ್ನ ಮದ್ವೆ ಆಗ್ಬಿಟ್ಟಿದ್ರೆ ಹಾಳಾಗ್ಬಿಡ್ತಿತ್ತು. ಹಂಗಾಗಿಲ್ವಲ್ಲ ಅಂತ ಸಮಾಧಾನ ಮಾಡ್ಕೊಳೆ. ನೀನು ವಲ್ಲಭನ್ನ ಮದ್ವೆ ಆಗ್ಬೇಕು. ನನ್ನ ಅಮೂಲ್ಯಂಗೆ ಅಂತ ಕೊಟ್ಟ ಒಡವೆ ಯಾವ್ದು ಮನೇಲಿಲ್ಲ. ಆ ಒಡವೆಗಳನ್ನ ನಾನೇ ಬಳಸ್ಕೊಂಡೆ. ಇವನಿಂದಾಗಿ ವಲ್ಲಭ ಸಿಕ್ಕಾಕೊಂಡು ಅವನಿಗೆ ನಮ್ಮ ಮನೆಯವರೆಲ್ಲ ಬೈತಾ ಇದ್ದಾರೆ. ಸತ್ಯ ಅಂತ ಅಕ್ಕ ಮತ್ತೆ ಅತ್ತೆ ಗೊತ್ತಿದ್ರು ಎಂತ ಎಡವಟ್ ಆಗೋಯ್ತು. ಎಲ್ಲ ನನ್ನಿಂದಾನೆ ಆಗಿದ್ದು. ಏನೇ ಹೇಳ್ತಾ ಇದ್ಯಾ? ವಲ್ಲಭ ಯಾಕೆ ಸಿಗಕೊಂಡ? ಏನ್ ಎಡವಟ್ಟಾಯ್ತು? ಅಲ್ಲ, ನಿಂಗೂ ವಲ್ಲಭಂಗೂ ಆಗದೇ ಇಲ್ಲ, ನೀನ್ ಯಾಕೆ ಅವನಿಗೋಸ್ಕರ ಅಳ್ತಾ ಇದ್ಯಾ? ಇದ್ರಲ್ಲಿ ಅಕ್ಕ ಅತ್ತೆ ಯಾರು ಅಮ್ಮು? ಅದು ಅದು ಏನೇ ಅದು? ಅಮ್ಮು, ನೀನೇನೋ ನನ್ನಿಂದ ಮುಚ್ಚಿರ್ತಿದ್ಯಾ, ನಿಜ ಹೇಳು, ಏನಾಯ್ತು? ಕಾವ್ಯ,
ಅದೊಂದ್ ದೊಡ್ಡ ಕತೆ. ಈಗ ಅದೆಲ್ಲ ಹೇಳಕ್ಕಾಗಲ್ಲ. ನಿನಗೆ ಇನ್ನೊಂದ್ ದಿವಸ ಹೇಳ್ತೇನೆ. ಈಗ ನನ್ನ ಏನು ಕೇಳ್ಬೇಡ. ಹಾ ಬರ್ಕೊಂಡಿದ್ದೀನಿ. ಹಾ ಇದೇ ಅಡ್ರೆಸ್ ತಾನೆ, ಕಳಿಸ್ತೀನಿ. ಹಾ ಆಗ್ಲಿ ಆಗ್ಲಿ. ಹನುಮಂತಣ್ಣ, ಹನುಮಂತಣ್ಣ, ಹೌದಾ? ಅರ್ಜೆಂಟ್ ಆಗಿ ಇದನ್ನೆಲ್ಲ ಪ್ಯಾಕ್ ಮಾಡಿಸಿ ಕೇಶವನ್ಗೆ ಡೆಲಿವರಿ ಕೊಡೋಕೆ ಹೇಳಿ ಅಡ್ರೆಸ್ ಹಿಂದೆ ಬರ್ದೀನಿ. ಕೇಶವನ ಯಾಕಂತೆ? ಗೊತ್ತಿಲ್ಲ, ಫೋನ್ ಬಂತು ಕಾಣಿಸುತ್ತೆ, ಅದಕ್ಕೆ ಹೊರಟ್ಬಿಟ್ಟ. ಛೇ, ಈಗಿನ ಕಾಲದ ಮಕ್ಕಳಿಗೆ ಕೆಲಸದ ಬಗ್ಗೆ ಭಯ, ಭಕ್ತಿ, ಗೌರವ ಏನಿಲ್ಲ ನೋಡಿ. ಅಲ್ಲ ಹನುಮಂತಣ್ಣ, ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು ಮಾಡೋದಾದ್ರೆ ಈ ಅಂಗಡಿ ಯಾಕೆ, ನಾನು ಯಾಕೆ, ನೀವ್ ಯಾಕೆ? ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತಾಯ್ತು ಅನ್ನೋ ಹಾಗೆ ಈ ಕೇಶವೊಂದು ಸುಂದರೊಂದು ಅತಿ ಆಯ್ತು. ಸಿಟ್ಟು ಮಾಡ್ಕೋಬೇಡ, ಕೆಲಸ ಇರುತ್ತೆ, ಹೋಗಿರ್ತಾರೆ. ಅವ್ರು ಬಂದ್ಮೇಲೆ ಮಾಡಿಸ್ತೀನಿ ಬಿಡು. ಏನು ಬೇಕಾಗಿಲ್ಲ. ಅಲ್ಲ ಹನುಮಂತಣ್ಣ, ಯಾರ್ದೋ ಮನೇಲಿ ಊಟ ಖಾಲಿ ಆಗಿದೆ, ನಮಗ್ ಫೋನ್ ಮಾಡಿ ಅರ್ಜೆಂಟಾಗಿ ಡೆಲಿವರಿ ಕೊಡಿ ಅಂತ ಹೇಳ್ತಾರೆ. ನಾವು ನಮ್ಮ ಅನುಕೂಲಕ್ಕೆ ತಗೊಂಡೋಗಿ ಡೆಲಿವರಿ ಮಾಡೋಕ್ಕಾಗತ್ತಾ? ಅದು ಸರಿನಾ? ನಾನೇ ಹೋಗಿ ಡೆಲಿವರಿ ಕೊಡ್ತೀನಿ, ಆಮೇಲೆ ಮನೆಗೆ ಹೋಗಿ ಅವ್ನು ವಿಚಾರಿಸ್ಕೋತೀನಿ. ಅವ್ನು ಮದುವೆಯಾಗಿ ಬಂದಾಗಿಂದ ಅವ್ನು ನಾನು ಮಾತಾಡ್ಸಿಲ್ವಲ್ಲ, ಅದಕ್ಕೆ ಇಷ್ಟೊಂದು ಹೆಚ್ಕೊಂಡಿರೋದು ಅವನು. ಹೇಗಿದ್ರು ಅಪ್ಪ ನನಗೆ ಬೈಯೋದಿಲ್ಲ, ಮಾತಾಡೋದಿಲ್ಲ, ರೇಗೋದಿಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಈ ಥರ ಆಡ್ತಾ ಇದ್ದಾನೆ ಅವನು. ಸರಿ ನಡೀರಿ, ನಾವೇ ಪ್ಯಾಕ್ ಮಾಡೋಣ. ಬೈಯೋದಕ್ಕೇನು ಹೋಗ್ಬೇಡ. ಗಿರಿಜಾ ಏನೋ ಫೋನ್ ಮಾಡ್ದಂಗಿತ್ತು, ಅದಕ್ಕೆ ಹೋದ ಅವನು. ಗಿರಿಜನ್ ಅವಳು ಯಾಕೆ ಫೋನ್ ಮಾಡಿ ಕರೆಸ್ಕೊಂಡ್ಲು? ಇರಿ, ಅವಳಿಗೆ ಕೇಳ್ತೀನಿ. ಹಲೋ ಗಿರಿಜಾ, ಕೇಶವಂಗೆ ಫೋನ್ ಮಾಡಿ ಮನೆ ಕರೆಸ್ಕೊಂಡ್ಯಾ? ಏನ್ ವಿಷಯ? ರೀ, ಅದು ಅಮೂಲ್ಯ ಕಾಲೇಜ್ಗೆ ಹೋದವಳು ಇನ್ನೂ ವಾಪಸ್ ಮನೆಗೆ ಬಂದಿಲ್ಲ ರೀ. ಅದಕ್ಕೆ ನನಗೆ ಗಾಬರಿ ಆಗಿ ಕೇಶವ, ಮಾಧವ ಎಲ್ಲರನ್ನೂ ಮನೆಗೆ ಕರೆಸ್ದೆ. ಏನು, ಅಮೂಲ್ಯ ಇನ್ನೂ ಮನೆಗೆ ಬಂದಿಲ್ವಾ? ಹೌದು ರೀ. ಸರಿ, ಈಗಲೇ ಬರ್ತಾ ಇದ್ದೀನಿ ನಾನು. ಅಣ್ಣ, ಅಮೂಲ್ಯ ಇನ್ನೂ ಮನೆಗೆ ಬಂದಿಲ್ವಂತೆ. ನಾನು ಮನೆ ಅಯ್ಯೋ ದೇವ್ರೆ, ಸಂಜೆ ಆಗ್ತಾ ಬಂತು, ಇನ್ನೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ಭಯ ಆಗ್ತದೆ. ಎಲ್ಲಿ ಹೋದ್ಲು ಇವಳು? ಏ ವಲ್ಲಭ, ನಿನ್ ಕಾಲೇಜಿಂದ ಬರ್ತಾ ಕರ್ಕೊಂಡ್ ಬರ್ಲಿವನೋ? ಅಣ್ಣ, ನಾನು ಇವತ್ತು ಕಾಲೇಜ್ಗೆ ಹೋಗಕ್ ಆಗ್ಲಿಲ್ಲ. ಅಂಡ್ ಅವಳು ಹೋಗಿದ್ದಾಳೆ ಅಂತ ಗೊತ್ತಾಗ್ತಿರೋದೇ ಇವಾಗ ನನ್ಗೆ. ಏಯ್, ಏನು ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ಳು ನೀನ್ ಹೆಂಡ್ತಿ ಕಣೋ. ಅವಳು ಎಲ್ಲಿ ಹೋಗ್ತಾಳೆ ಬರ್ತಾಳೆ ಅಂತ ನೀನ್ ಗೊತ್ತಿರ್ಬೇಕಲ್ವಾ? ನೀನ ಹೀಗೆ ಮಾತಾಡ್ತಿರೋದು? ಹೋಗ್ಲಿ ಬಿಡು ಕೇಶವ, ಅಮ್ಮ ಹೇಳ್ದೆ ಕೇಳಿದ್ರೆ ಪಾಪ ವಲ್ಲಭ ಏನ್ ಮಾಡಕ್ಕಾಗತ್ತೆ? ಅಲ್ಲ ಮೀನಾ, ಹೆಂಡತಿ ಆದವಳು ಗಂಡನ ಜವಾಬ್ದಾರಿ ಅಲ್ವಾ? ನೋಡು ಎಷ್ಟು ಸಲೀಸಾಗಿ ಮಾತಾಡ್ತಿದ್ದಾನೆ. ಹೌದು, ಅವಳು ಕ್ಲಾಸ್ 3 ಗಂಟೆಗೆ ಮುಗಿಬೇಕಲ್ವಾ? ಹೌದು ಬಾಬಾ, ಇಷ್ಟೊತ್ಗಾಗ್ಲೇ ಎಲ್ಲ ಮುಗ್ದಿರ್ಬೇಕಿತ್ತು. ಅವಳ ಹತ್ರ ಫೋನ್ ಬೇರೆ ಇಲ್ಲ. ಅಯ್ಯೋ ದೇವ್ರೆ, ಇನ್ ತಡ ಮಾಡೋದ್ ಬೇಡ. ತುಂಬಾ ಭಯ ಆಗ್ತಿದೆ. ಹೋಗಿ ಅವಳು ಹುಡ್ಕೊಂಡ್ ಬಂದ್ರು. ಅಮ್ಮ ಅಮ್ಮ, ನೀ ಸಮಾಧಾನ ಮಾಡ್ಕೊ. ಅವಳು ಎಲ್ಲೂ ಹೋಗಿರಲ್ಲ, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ಬಾ ಕೇಶ್ವ. ನಾನು ಬರ್ತೀನಿ. ಬಾ ಚಿಕ್ಕು. ಅಮ್ಮ, ಅಮೂಲ್ಯ ಒಂದೆರಡು ಫ್ರೆಂಡ್ಸ್ ನನಗೆ ಗೊತ್ತಿದ್ದಾರೆ. ಅವ್ರ ಮನೆ ಇಲ್ಲೇ ಪಕ್ಕದಲ್ಲಿ ಇರೋದು. ನಾನು ಹೋಗಿ ನೋಡ್ಕೊ ಬರ್ತೀನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಬೇಗ ಹೋಗು, ನೀನ್ ಜೋಪಾನ. ಅಯ್ಯೋ ದೇವ್ರೆ, ಮೀನಾ, ಅಮೂಲ್ಯಂಗೆ ಏನೂ ಆಗಿರಲ್ಲ ಅಲ್ವೇನೆ? ಮನೆಗ್ ಬರ್ತಾಳೆ, ನೀವ್ ಹೆದರ್ಕೋಬೇಡಿ. ಅಮ್ಮು, ಕೊನೆಗೂ ಕತ್ಲಾಯ್ತು. ಅಮ್ಮ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದಾರೆ. ನಾನ್ ಮನೆಗೆ ಹೋಗ್ತೀನಿ, ನೀನ್ ಇಲ್ಲಿಂದ ಒಬ್ಳೆ ಹೋಗು. ಥ್ಯಾಂಕ್ಸ್ ಕಣೆ ಕಾವ್ಯ. ನಾನು ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡ್ಬೇಕಾ? ಇಲ್ಲ ಇಲ್ಲ, ನಾನು ಹಿಂಗೋ ಮ್ಯಾನೇಜ್ ಮಾಡ್ಕೊಂತೀನಿ. ನೀನು ಹುಷಾರಾಗಿ ಹೋಗು ಮನೆಗೆ. ಸರಿ, ನೀನು ಹುಷಾರಾಯ್ತಾ? ಹುಷಾರು, ಬಾ. ಬಾಯ್. ಏಯ್ ಲೂಸು, ಎಲ್ಲೇ ಹೋಗಿದೆ ಈ ಟೈಮಲ್ಲಿ? ಏನದು? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನ್ಗೆ? ನೀನ್ ಮನೇಲಿ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಎಲ್ರು ಬೊಬ್ಬೆ ಹೊಡಿತಾ ಇದಾರೆ. ನಿನ್ ಹತ್ರ ಫೋನ್ ಬೇರೆ ಇಲ್ಲ, ಅಟ್ಲೀಸ್ಟ್ ಒಂದು ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಎಲ್ಲಿ ಹೋಗಿದೆ ಎಷ್ಟೊತ್ತಲ್ಲಿ? ಸಿದ್ದು ಹುಡ್ಕೊಂಡು ಹೋಗಿದೆ.
ಅವನ ಅಡ್ರೆಸ್ ಸಿಕ್ತು. ಅಲ್ಲಿ ಹೋಗಿ ಅವನಿಗೆ ಬೈದ್ ಒಡವೆ ತಗೊಂಬರೋಣ, ಅವಾಗ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅವನ್ ದುಬೈಗೆ ಹೋಗಿದ್ದಾನೆ ಅಂತ. ಏಯ್ ತಟಿ, ನಿನ್ ತಲೆಯಲ್ಲಿ ಬ್ರೈನ್ ಅನ್ನೋ ಐಟಮೇ ಮಿಸ್ ಆಗೋಗಿದೆ ಅನ್ಸುತ್ತೆ. ಅಲ್ಲ, ನಿನ್ ಒಡವೆ ಎಲ್ಲ ಕದ್ದು ನಿನ್ ಕಿವಿಗೆ ಹೂವು ಇಟ್ಟವನು ನೀನ್ ಮತ್ತೆ ಬರ್ತೀಯಾ, ಬುದ್ಧಿ ಹೇಳಿ ಒಡವೆ ಎಲ್ಲ ವಾಪಸ್ ತಗೊಂಡೋಗ್ತೀಯ ಅಂತ ಕಾಯ್ಕೊಂಡು ಕೂತಿರ್ತಾನ ನೋಡು. ಅಲ್ಲ, ಯಾಕೆ ನಿನ್ ಕೈಲಾಗ್ದಿರೋ ಸಾಹಸ ಎಲ್ಲ ಮಾಡಕ್ ಹೋಗಿ ನನ್ ತಲೆನೋವು ಕೊಡ್ತೀಯಾ? ನಿನ್ ಕುತ್ತಿಗೆ ತಾಳಿ ಕಟ್ಟಿದ ತಪ್ಪಿಗೆ ನಿನ್ ವಿಷಯ ಏನೇ ಇದ್ರು ಮನೇಲಿ ನಾನೇ ಆನ್ಸರ್ ಮಾಡಿ ಸಾಯ್ಬೇಕು. ಅದು ಅಣ್ಣನ ಹತ್ರ ನೀನ್ ಹೊಡ್ಸ್ಕೊಂಡಿಯಲ್ಲ, ನಂಗೆ ತುಂಬಾ ಗಾಬರಿ ಆಗೋಯ್ತು. ಆ ಒಡವೆಗಳಿಂದನೇ ಇಷ್ಟೆಲ್ಲ ಅಂತ. ಅದನ್ನ ಹೇಗಾದ್ರೂ ಮಾಡಿ ತಗೊಂಬರೋಣ ಅಂತ ಅನ್ಕೊಂಡೆ ಅಷ್ಟೇ. ಅಮ್ಮ ತಾಯಿ, ನೀನೇನು ನನ್ಗೆ ಉಪಕಾರ ಮಾಡಕ್ ಬೇಡ. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ನಂಗೆ ಟೆನ್ಷನ್ ಕೊಡದೆ ಅದೇ ದೊಡ್ಡ ಉಪಕಾರ. ಈ ತರ ಅತಿರೇಕಗಳು ಮಾಡಿ ನನ್ನ ನೆಮ್ಮದಿನೂ ಕಿತ್ಕೊಂಡೆ, ಸಾಲದಕ್ಕೆ ನನ್ನ ಫ್ಯಾಮಿಲಿ ನೆಮ್ಮದಿನೂ ಕಿತ್ಕೊಂಡೆ. ಈಗ ಈ ತರ ಅಡ್ವೆಂಚರ್ಗಳೆಲ್ಲ ಮಾಡಿ ಲೈಫ್ ಲಾಂಗ್ ಅವ್ರಿಗೆ ನೆಮ್ಮದಿ ಇಲ್ದಿರೋ ತರ ಮಾತ್ರ ಮಾಡ್ಬೇಡ. ಏನ್ ನೋಡ್ತಾ ಇದ್ಯಾ? ನಡಿ ಮನೆಗೆ. ಗಿರಿಜಾ, ಮಾಧವಂಗೆ ಫೋನ್ ಮಾಡಿದ್ಯಾ? ಎಲ್ಲಿದ್ದಾಳೆ ಅಂತ ಮಾಧವಂಗೆ ಕೇಶವಂಗೆ ಇಬ್ಬರಿಗೂ ಫೋನ್ ಮಾಡಿದೀನ್ರಿ. ಅವಳು ಇನ್ನೂ ಸಿಕ್ಕಿಲ್ವಂತೆ. ಅವಳು ಸಿಕ್ಕಿದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರೆ, ನಮ್ಮ ಅಮೂಲ್ಯ ಹುಷಾರಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ. ಮತ್ತಿನ್ನೇನು ಬೇಡ. ಮಾಧವ, ಏನಾಯ್ತು? ಎಲ್ಲ ಕಡೆ ನೋಡ್ದೆ ಅಪ್ಪ, ಎಲ್ಲೂ ಸಿಗ್ಲಿಲ್ಲ. ಅಪ್ಪ, ಎಲ್ಲ ಕಡೆ ಹುಡ್ಕೋದಿವಪ್ಪ. ಕಾಲೇಜು, ಬಸ್ ಸ್ಟಾಪು, ಅಂಗಡಿ ಎಲ್ಲೂ ಸಿಗ್ಲಿಲ್ಲಪ್ಪ. ಅಮ್ಮ, ಅಮೂಲ್ಯನ್ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ಅವ್ರು ಹೇಳ್ತಿದ್ದಾರೆ ಅಮೂಲ್ಯ ಇವತ್ತು ಕಾಲೇಜ್ಗೆ ಬಂದಿಲ್ವಂತೆ. ಅಯ್ಯೋ ದೇವ್ರೆ, ಹಾಗಾದ್ರೆ ಕಾಲೇಜ್ಗೆ ಹೋಗ್ತೀನಿ ಅಂತ ಎಲ್ಲೋ ಹೋದ್ಲು? ಇಲ್ಲ, ನಮ್ಮ ಅಮೂಲ್ಯ ಹಾಗೆಲ್ಲ ಮಾಡೋ ಹುಡುಗಿ ಅಲ್ಲ. ಎಲ್ಲೋ ಹೊರಟೋದ್ಲು. ಅವಳಿಗೆ ಏನಾಗಿದ್ಯೋ ದೇವ್ರೆ, ಕಾಪಾಡಪ್ಪ. ಗಿರಿಜಾ, ಗಾಬರಿ ಆಗ್ಬೇಡ. ನಾನು ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀನಿ. ನನ್ನ ಜೊತೆ ಬನ್ನಿ. ಅಮ್ಮ, ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಕಾಲೇಜ್ಗೆ ಹೋಗಿಲ್ವಂತೆ. ರಾತ್ರಿ ಆಯ್ತು, ಮನೆಗ್ ಬಂದಿಲ್ಲ ಅಂದ್ರೆ ಗಾಬರಿ ಆಗಲ್ವಾ? ಅಮ್ಮು, ನಿನ್ ಹತ್ರ ಫೋನ್ ಬೇರೆ ಇಲ್ಲ. ಎಲ್ಲ ಹೋಗ್ತೀನಿ ಅಂತ ಹೇಳೋಗ್ಬಾರ್ದಾ? ಅದು ಕಾಲೇಜಲ್ಲಿ ಕ್ಲಾಸ್ ಇರ್ಲಿಲ್ಲ ಅಂತ ಫ್ರೆಂಡ್ಸ್ ಜೊತೆ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಕ್ ಹೋಗಿದ್ಲಂತೆ ಅಮ್ಮ. ಆಮೇಲೆ ಬರೋದು ಲೇಟ್ ಆಯ್ತಂತೆ. ಗಿರ್ಜಾ, ಇಷ್ಟು ದಿನ ಹೇಗೋ ಏನೋ ನನಗೆ ಗೊತ್ತಿಲ್ಲ. ಈ ಮನೆಗೊಂದು ಪದ್ಧತಿ ಇದೆ, ಶಿಸ್ತಿದೆ. ಈ ಮನೇಲಿರೋರು ಆ ರೀತಿ ನೀತಿಲಿ ನಡ್ಕೋಬೇಕು ಅಷ್ಟೇ. ಸರಿಯಾಗಿ ಹೇಳ್ಬಿಡು, ಇನ್ಮೇಲೆ ಹೀಗೆಲ್ಲ ಹೇಳ್ದೆ ಕೇಳ್ದೆ ಹೊರಗಡೆ ಹೋಗೋಗಿಲ್ಲ ಅಂತ. ಒಂದ್ ವೇಳೆ ತಲೆ ಹೋಗುವಂತ ಕೆಲಸ ಇದ್ರೆ ಮನೆಯವ್ರು ಯಾರನ್ನಾರು ಹೋಗ್ಬೇಕು ಅಂತ. ಅರ್ಥ ಆಯ್ತಾ? ಅಮ್ಮು, ಬಾ, ಫ್ರೆಶ್ ಅಪ್ ಆಗು, ಊಟ ಮಾಡುವಂತೆ. ನಿಂತ್ಕೋ. ಎಲ್ಲಿ ಹೋಗಿದ್ದೆ ಅಮ್ಮು ನೀನು? ಅಮ್ಮ ಕೇಳ್ತಿದಾರ ತಾನೆ, ಹೇಳೆ. ಎಲ್ಲಿ ಹೋಗಿದ್ದೆ, ಏನ್ ಮಾಡಕ್ ಹೋಗಿದ್ದೆ, ಯಾಕೆ ಸುಮ್ಮನೆ ನಿಂತಿದ್ಯಾ ಹೇಳು. ನಿನ್ನೆ ಕೇಳ್ತಿರೋದು ಅಮ್ಮು. ಹೇಳು, ಎಲ್ಲಿ ಹೋಗಿದ್ದೆ ಹೇಳೆ. ಅದು ಅತ್ತೆ, ನಾನು ಸಿದ್ದು ನೋಡ್ಕೊಂಡು ಹೋಗಿದ್ದೆ.